ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜೇಶ್ವರಿ. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆದಂಥ ಡಿಸೈನ್ ತೋರಿಸ್ತಿದ್ದೀನಿ. ತುಂಬ ಸಿಂಪಲ್ ಆಗಿದೆ ಡಿಸೈನು. ಅದು ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 6 ಎಳೆ ದಾರನ ಗಂಟಾಗಿ ಇಟ್ಕೊಂಡಿದ್ದೀನಿ. ನಾನು ಯೂಸ್ ಮಾಡೋಂಥ ಕ್ರೋಶ ನಂಬರ್ 10. ಇವಾಗ 6 ಎಳೆ ದಾರನ ಬಟ್ಟೆಗೆ ಲಾಕ್ ಮಾಡಬೇಕು. ನಾನಿಲ್ಲಿ ಒಂದು ಸ್ಯಾಂಪಲ್ ಬಟ್ಟೆ ಹಾಕಿ ತೋರಿಸ್ತಿದ್ದೀನಿ. ಲಾಕ್ ಮಾಡಿದ ನಂತರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ, ಸಿಂಗಲ್ ಕ್ರೋಶ ಹಾಕಿದ ನಂತರ 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ಮತ್ತೆ 5 ಚೈನ್ ಹಾಕಿ ಎಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ದಾರನ ಸ್ವಲ್ಪ ಮೇಲಕ್ಕೆ ಎತ್ತಿ ನೋಡಿ, ಈ ಥರ ರೌಂಡ್ ಬೀಡ್ಸ್ ತೊಗೊಬೇಕು. ನಾನು ಇವತ್ತಿನ ಡಿಸೈನ್ಗೆ ಈ ಥರ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ರೌಂಡ್ ಬೀಡ್ಸ್ನ ದಾರಕ್ಕೆ ಸೇರಿಸಿದ ನಂತರ ಬೀಡ್ಸ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್, ಆ ಬಟ್ಟೆಗೂ ಸಹ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ಮತ್ತೆ 5 ಚೈನ್, ಬಟ್ಟೆಗೆ ಲಾಕ್, ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಕರೆಕ್ಟಾಗಿ ನೋಡಿ ಬಟ್ಟೆಗೆ ಲಾಕ್ ಮಾಡಬೇಕು. 5 ಚೈನ್, ಬಟ್ಟೆಗೆ ಲಾಕ್. ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು 5 ಚೈನ್ನ 2 ಟೈಮ್ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದ ಕಡೆ ಎಲ್ಲ 5 ಚೈನ್ನ 3 ಟೈಮ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ಮಾತ್ರ 5 ಚೈನ್ನ ನಾವು 2 ಸರಿ ತೊಗೊತಿದ್ದೀವಿ. ಮಧ್ಯದಲ್ಲೆಲ್ಲ 5 ಚೈನ್ನ ನಾವು 3 ಟೈಮ್ ತೊಗೊಬೇಕಾಗುತ್ತೆ. ಇಲ್ಲಿ ನೋಡಿ, ಸ್ಟಾರ್ಟಿಂಗಲ್ಲೇ 2 ಟೈಮ್ ತೊಗೊಂಡಿದ್ದೀನಿ, ಇವಾಗ ಇಲ್ಲಿ 3 ಟೈಮ್ ತೊಗೊಂಡಿದ್ದೀನಿ. 3 ಟೈಮ್ ತೊಗೊಂಡಿದ ನಂತರ ದಾರನ ಮೇಲಕ್ಕೆತ್ತಿ ಇಲ್ಲಿ ಒಂದು ರೌಂಡ್ ಬೀಡ್ಸ್ನ ದಾರಕ್ಕೆ ಸೇರಿಸ್ಬೇಕು. ದಾರಕ್ಕೆ ಸೇರಿಸಿದ ನಂತರ ಸ್ಕಿಪ್ ಆಯಿತು ನೋಡಿ. ಇವಾಗ ಬೀಡ್ಸ್ನ ಸೇರಿಸಿದ ನಂತರ ದಾರನ ಹಾಗೆ ಲಾಕ್ ಮಾಡಬೇಕು. ಬೀಡ್ಸ್ನ ಲಾಕ್ ಮಾಡಿದ ನಂತರ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡಬೇಕಾಗುತ್ತೆ ಬೀಡ್ಸ್ನ. ತುಂಬ ಈಸಿ ಇದೆ ಡಿಸೈನ್ ಇದು. ಬಿಗಿನರ್ಸ್ ಆರಾಮ್ಸೆ ಹಾಕ್ಕೊಂಡು ಹೋಗ್ಬೋದು. ಬಿಗಿನರ್ಸ್ಗೆ ಅಂತಲೇ ಈ ಡಿಸೈನ್ ನಾನು ತೋರಿಸ್ತಿರೋದು. ಒಂದ್ಸಲಿ ಟ್ರೈ ಮಾಡಿ ಬಿಗಿನರ್ಸ್ ಯಾರಾದರೂ ಇದ್ದರೆ. ಇವಾಗ ನೆಕ್ಸ್ಟು 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಕರೆಕ್ಟಾಗಿ ಲಾಕ್ ಮಾಡಬೇಕು. ಮತ್ತೆ 5 ಚೈನ್, ಬಟ್ಟೆಗೆ ಲಾಕ್. 5 ಚೈನ್, ಬಟ್ಟೆಗೆ ಲಾಕ್. ನೋಡಿ, ಇಲ್ಲೂ 3 ಟೈಮ್ ತೊಗೊಂಡೆ 5 ಚೈನ್ನ. ಸ್ಟಾರ್ಟಿಂಗಲ್ಲಿ ಅಷ್ಟೇ 5 ಚೈನ್ನ ನಾವು 2 ಟೈಮ್ ತೊಗೊಬೇಕಾಗುತ್ತೆ. ಇವಾಗ ನೋಡಿ ಎಂಡ್ವರೆಗೂ ತೋರಿಸ್ತಿದ್ದೀನಿ. ಮಧ್ಯದಲ್ಲಿ 5 ಚೈನ್ನ 3 ಟೈಮ್ ತೊಗೊಂಡು ಫಸ್ಟಲ್ಲಿ ಲಾಸ್ಟಲ್ಲಿ ನಾನು 5 ಚೈನ್ನ 2 ಟೈಮ್ ತೊಗೊಂಡಿದ್ದೀನಿ. ನೀವು ಸೀರೆಗೆ ಹಾಕೋದಾದರೆ ಇದೇ ಥರ ಮಾಡ್ಕೊಂಡು ಹೋಗಿ. ಫಸ್ಟಿಗೆ 5 ಚೈನ್ 2 ಟೈಮ್ ಹಾಕ್ಕೊಂಡ್ರೆ ಲಾಸ್ಟಲ್ಲೂ 5 ಚೈನ್ನ ನೀವು 2 ಟೈಮ್ ಮಾಡ್ಕೊಳ್ಳಿ. ಇವಾಗ ಲಾಸ್ಟಲ್ಲಿ 5 ಚೈನ್ 2 ಟೈಮ್ ಹಾಕಿ ಲಾಕ್ ಮಾಡಿದ ನಂತರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿ 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡಬೇಕು. ಕ್ರೋಶ ನಮ್ಮ ಕಡೆ ಎಳ್ಕೊಂಡು ದಾರ ಟೈಟ್ ಮಾಡಬೇಕು. ಇದು ಬೇಸಿಕ್ ಸ್ಟೆಪ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಇವಾಗ ಅದೇ ಕಲರಲ್ಲಿ ಡಿಸೈನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಏನು ಲಾಕ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ ಅದೇ ಪಾಯಿಂಟ್ಗೆ ಹೋಗಿ ದಾರ ತಗೊಂಬಂದು ಲಾಕ್ ಮಾಡಬೇಕು.
ಲಾಕ್ ಮಾಡಿದ ನಂತರ 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಎಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು. ಅಂದರೆ ಲಾಕ್ ಇರೋ ಕಡೆನೇ ಲಾಕ್ ಮಾಡಬೇಕು. 5 ಚೈನ್ ಹಾಕಿದರೆ ಕರೆಕ್ಟಾಗಿ ಲಾಕ್ ಇರೋ ಕಡೆನೇ ಲಾಕ್ ಬರುತ್ತೆ ನೋಡಿ. ಇವಾಗ 2 ಚೈನ್ ಹಾಕಿ 5 ಚೈನ್ ಒಳಗಡೆ ಒಂದ್ಸರಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ಕ್ರೋಶದ ಮೇಲೆ ಒಂದ್ಸರಿ ದಾರ ತಗೊಂಡು ಬೀಡ್ಸ್ ಹಿಂದೆ ಇರುವಂತಹ ದಾರಕ್ಕೆ ಹೋಗಿ ಕ್ರೋಶ ಸಹಾಯದಿಂದ ದಾರ ತೊಗೊಂಬಂದು ಎರಡರಲ್ಲಿ ಒಂದು ಮಾಡಬೇಕು ಮತ್ತು ಎರಡರಲ್ಲಿ ಒಂದು ಮಾಡಬೇಕು. ಅಂದರೆ ಒಂದು ಡಬಲ್ ಕ್ರೋಶ ಮಾಡ್ಕೊಬೇಕು. ಡಬಲ್ ಕ್ರೋಶ ಮಾಡಿದ ನಂತರ ದಾರ ಮೇಲಕ್ಕೆತ್ತಿ ಈ ಥರ ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಇವತ್ತಿನ ಡಿಸೈನ್ಗೆ 2ನೇ ಸ್ಟೆಪ್ಪಿಗೆ ನೋಡಿ ಈ ಥರ ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ಸ್ಮಾಲ್ ಬೀಡ್ಸ್ನ ಸೇರಿಸಿದ ನಂತರ ನೆಕ್ಸ್ಟು ಕ್ರೋಶದ ಮೇಲೆ ಇನ್ನೊಂದು ಸರಿ ದಾರ ತೊಗೊಂಡು ಬೀಡ್ಸ್ ಹಿಂದಿರೋ ದಾರಕ್ಕೆ ಹೋಗಿ ದಾರ ತೊಗೊಂಬಂದು ಎರಡರನ್ನು ಒಂದು ಮಾಡಬೇಕು ಮತ್ತೆರಡನ್ನು ಒಂದು ಮಾಡಬೇಕು. ಈ ಥರ ಡಬಲ್ ಕ್ರೋಶ ಮಾಡ್ಕೊಬೇಕು. ಡಬಲ್ ಕ್ರೋಶ ಮಾಡಿದ ನಂತರ ಒಂದು ಸ್ಮಾಲ್ ಬೀಡ್ಸ್ನ ಸೇರಿಸ್ಬೇಕು ದಾರಕ್ಕೆ. ಇಲ್ಲಿ ಒಂದು ಡಬಲ್ ಕ್ರೋಶ ಒಂದು ಬೀಡ್ಸು, ಒಂದು ಡಬಲ್ ಕ್ರೋಶ ಒಂದು ಬೀಡ್ಸ್ ಆ ಥರ ತೊಗೊಂಡಿದ್ದೀನಿ ಈ ಡಿಸೈನ್ ನಾನು ನೋಡಿ. ಇವಾಗ ಒಂದು ಬೀಡ್ಸ್ ಸೇರಿಸಿದ ನಂತರ ನೆಕ್ಸ್ಟ್ ಇವಾಗ ಒಂದು ಡಬಲ್ ಕ್ರೋಶ ಮಾಡಬೇಕು. ಇವಾಗ ಡಬಲ್ ಕ್ರೋಶ ಮಾಡ್ತಿದ್ದೀನಿ. ಡಬಲ್ ಕ್ರೋಶ ಆದ ನಂತರ ಒಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಒಂದು ಡಬಲ್ ಕ್ರೋಶ ಒಂದು ಬೀಡು. ಸ್ಟಾರ್ಟಿಂಗಲ್ಲಿ ನಾನು ಒಂದು ಡಬಲ್ ಕ್ರೋಶ ಹಾಕಿ ನೆಕ್ಸ್ಟ್ ಬೀಡ್ ಹಾಕಿರೋದು. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ನಾನು ಡಬಲ್ ಕ್ರೋಶ ಹಾಕಿದ್ದೀನಿ ನೋಡಿ. ಇವಾಗ ಇದೇ ಥರ ಹಾಕ್ಕೊಂಡೋಗ್ಬೇಕು ನೋಡಿ. ಈ ಥರ ತುಂಬ ಸಿಂಪಲ್ ಡಿಸೈನು, ತುಂಬ ಚೆನ್ನಾಗಿ ಕಾಣುತ್ತೆ. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ನೋಡಿ. ಇಲ್ಲಿ ನಾನು 10 ಡಬಲ್ ಕ್ರೋಶ ಮಾಡಿದ್ದೀನಿ. 10 ಡಬಲ್ ಕ್ರೋಶಕ್ಕೆ 9 ಬೀಡ್ಸ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಕರೆಕ್ಟಾಗಿ ಇಷ್ಟೇ ಮಾಡ್ಕೊಂಡೋಗಿ, ಇದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ತುಂಬ ಕಂಜೆಸ್ಟ್ ಆಗಿಬಿಡುತ್ತೆ. ಇವಾಗ 10 ಡಬಲ್ ಕ್ರೋಶ ಮಾಡಿದ ನಂತರ 5 ಚೈನ್ ಒಳಗಡೆ ಲಾಕ್ ಮಾಡಬೇಕು. ಲಾಕ್ ಮಾಡಿದಾಗ ನೋಡಿ ಈ ಥರ ಡಿಸೈನ್ ಕಾಣುತ್ತೆ. ತುಂಬ ಚೆನ್ನಾಗಿದೆ ಡಿಸೈನ್ ಇದು. ನೆಕ್ಸ್ಟು 2 ಚೈನ್ ಹಾಕಬೇಕು. 2 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ನೋಡಿ ತುಂಬ ಸ್ಟಿಫಾಗಿ ಕೂರುತ್ತೆ. ನೆಕ್ಸ್ಟು 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ಲಾಕ್ ಹಾಕಿದ ನಂತರ 2 ಚೈನ್ ಹಾಕಿ 5 ಚೈನ್ ಒಳಗಡೆ ಲಾಕ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ವಿಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಕ್ರೋಶದ ಮೇಲೆ ಒಂದ್ಸರಿ ದಾರ ತೊಗೊಂಡು ಬೀಡ್ಸ್ ಹಿಂದ್ಗಡೆ ಇರೋ ದಾರಕ್ಕೆ ಹೋಗಿ ದಾರ ತೊಗೊಂಬಂದು ಎರಡನ್ನೊಂದು ಮಾಡಿ ಮತ್ತೆರಡನ್ನೊಂದು ಮಾಡಬೇಕು. ಡಬಲ್ ಕ್ರೋಶ ಮಾಡ್ಕೊಬೇಕು. ಹಾಗೆ ಒಂದು ಬೀಡ್ಸ್ನ ಆ್ಯಡ್ ಮಾಡಬೇಕು. ಈ ಥರ ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ನಂತರ ಮತ್ತೊಂದು ಡಬಲ್ ಕ್ರೋಶ. ಇಲ್ಲಿ ಒಂದು ಡಬಲ್ ಕ್ರೋಶ ಒಂದು ಬೀಡು. ಟೋಟಲ್ 10 ಡಬಲ್ ಕ್ರೋಶ ಮಾಡಬೇಕು. ಒಂದು ದೊಡ್ಡ ಬೀಡ್ಸ್ ಏನು ತೊಗೊಂಡಿದ್ದೀವಿ ಅಲ್ವಾ, ಆ ಬೀಡ್ಸ್ ಹಿಂದೆ ದಾರಕ್ಕೆ 10 ಡಬಲ್ ಕ್ರೋಶ ಮಾಡಬೇಕು. ಆ 10 ಡಬಲ್ ಕ್ರೋಶಕ್ಕೆ 9 ಸ್ಮಾಲ್ ಬೀಡ್ಸ್ ಬರುತ್ತೆ ನೋಡಿ. ಈ ಥರ ಒಂದು ಡಬಲ್ ಕ್ರೋಶ ಒಂದು ಬೀಡು, ಒಂದು ಡಬಲ್ ಕ್ರೋಶ ಒಂದು ಬೀಡು, ಆ ಥರ ಮಾಡ್ಕೊಂಡು ಹೋಗಬೇಕು. ಬಿಗಿನರ್ಸ್ ಈ ಡಿಸೈನ್ನ ಆರಾಮ್ಸೆ ಟ್ರೈ ಮಾಡ್ಬೋದು. ಈ ಡಿಸೈನ್ ಹಾಕೋದ್ರಿಂದ ನಿಮಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೋಡಿ. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನೋಡಿ. ಇಲ್ಲಿ ನಾನು 3 ಆರ್ಚ್ ಮಾಡಿ ತೋರಿಸ್ತಿದ್ದೀನಿ ಯಾವ ಥರ ಕಾಣ್ತಿದೆ ಅಂತ. ತುಂಬ ಚೆನ್ನಾಗಿ ಕಾಣ್ತಿತ್ತು ಡಿಸೈನ್ ಇದು ನೋಡಿ. ಬ್ಯಾಕಲ್ಲಿ ಈ ಥರ ಕಾಣ್ತಿದೆ, ಫ್ರಂಟಲ್ಲಿ ಈ ಥರ ಕಾಣುತ್ತೆ. ತುಂಬ ಚೆನ್ನಾಗಿದೆ ಡಿಸೈನ್ ಇದು. ಸಿಂಪಲಾಗಿದ್ದರೂ ಕೂಡ ಈ ಥರ ಸ್ಮಾಲ್ ಬೀಡ್ಸ್ ಹಾಕಿದ್ದೀನಲ್ವ, ಅದಕ್ಕೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಡಿಸೈನು. ನಾನಿಲ್ಲಿ ಕಾಪರ್ ಬೀಡ್ಸ್ ಯೂಸ್ ಮಾಡಿದ್ದೀನಿ.
ನೆಕ್ಸ್ಟ್ ಇದಕ್ಕೆ ಕುಚ್ಚುಕಟ್ಟಿ ಸಹ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಕಾಣುತ್ತೆ ಅಂತ. ಆ ಕಡೆ ಈ ಕಡೆ ಏನು ಸೈಡಲ್ಲಿ ದಾರ ಮಿಕ್ಕಿದೆಯೋ ಅದನ್ನ ಕುಚ್ಚು ಕಟ್ಟಬೇಕಾದ್ರೆ ಸೇರಿಸ್ಕೊಂಡು ಕುಚ್ಚು ಕಟ್ಟಿ. ನೋಡಿ ಇಲ್ಲಿ ನಾವು ಕುಚ್ಚು ಕಟ್ಟಿ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿತ್ತು ಕುಚ್ಚು ಕಟ್ಟಿದ ನಂತರ. ನೋಡಿ ಕುಚ್ಚು ಕಟ್ಟೋಕ್ಕೆ ನಾನಿಲ್ಲಿ 110 ಎಳೆ ದಾರ ತೊಗೊಂಡಿದ್ದೀನಿ. ಅದು ಡಬಲ್ ಆದರೆ 220 ಎಳೆ ದಾರ ಆಗುತ್ತೆ. ಈ ಡಿಸೈನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ವಿಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಾನು ಮತ್ತೊಂದು ಡಿಸೈನ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.